ಜಸ್ಟ್ ಮಿಸ್ಸು. ಹೆವಿ ಶೋ ಮಾಡ್ತಾವನು ಎನ್ಎಸ್ ಅವನು. ನಕ್ಕದ ಬೂಸ ಮುಂದೆ ಯಾವ ಶಾ ಗಾಡಿಗಳು ಇಲ್ಲ ನೋಡ್ರಿ, ಹೆಂಗ್ ತಗೊಳತ್ತೆ ಲೀನು ಗಾಡಿ. ಬೆಂಕಿ ತೋರಿಸಿ. Normal fuel, no? Yeah. Which is the 100 octane. That will suffice. 160 rupees per liter. 160. That's... Do you think this is worth it? Absolutely. Fueling will be more smoother. All right. Right, thanks a lot for Nice meeting you. Nice meeting you. Welcome back, boys. ಸೊ 10RR ಇದು ಫುಲ್ ಅನ್ರಿಸ್ಟ್ರಿಕ್ಟೆಡ್ ಆಗಿದೆ ಇವತ್ತು. ವಿಂಟರ್ ಎಡಿಷನ್ 10R ಎಷ್ಟು ನೋಡೋಣ ಏನು ಆಟಾಡುತ್ತೆ ಅಂತ. ಅದೇನೋ ಅನ್ರಿಸ್ಟ್ರಿಕ್ಷನ್ ಮಾಡ್ಕೊಂಬಂದವ್ರು ಗಾಡಿ. CBR ಫೈರ್ಬ್ಲಡ್ ಅವ್ರು ನೋಡೋಣ, ಅದು ಗೊತ್ತು. ಇದನ್ನು ಅನ್ರಿಸ್ಟ್ರಿಕ್ಷನ್ಸ್ ಮಾಡಿಸಿದ್ರೆ ಮೆಂಟಲ್ ಥರ ಇರುತ್ತೆ ಗಾಡಿ. Last year, 2025, last ride of this year. ಬೆಂಕಿ ಅಂತ ನೋಡಿದ್ರು ಇಲ್ವೋ? ಬೂಸ ಟಾರ್ಕ್ ಮುಂದೆ ಯಾವ ಗಾಡಿನೂ ಇಲ್ಲ. ಟ್ರಾಫಿಕ್ ಗುರು, ಗಾಡಿ ಸ್ಮೂತ್ ಆಗಿ ರನ್ ಆಗ್ತದೆ. ನಾನು ಓಪನ್ ಮಾಡಿ ನೋಡಿದೆ ಗಾಡಿ ಒಂದು ಸ್ವಲ್ಪ ಸ್ಟ್ಯಾಂಡಿಂಗ್ ಅಲ್ಲಿ ಲೋ ಎಂಡ್ ಇರಲ್ಲ ಒನ್ಸ್ ಟ್ಯೂನ್ ಮಾಡಿದ್ಮೇಲೆ. ಆಲ್ಸೋ ಬಿಕಾಸ್ ಆಫ್ ಲಾಂಗ್ ಕ್ಯಾನ್ ಎಕ್ಸಾಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಟಾಪ್ ಎಂಡ್ ಇಂಪ್ರೂವ್ ಆಗುತ್ತೆ. ಟಾಪ್ ಎಂಡ್ ಅಲ್ಲ ಗಾಡಿನ ಹತ್ರನೂ ಬರೋಕ್ಕಾಗಲ್ಲ, ಯಾವ ಗಾಡಿನ ಬೇಕೋ ಹೊಡೆದು ಬಿಸಾಕತ್ತೆ. ಬಟ್ ಪ್ರೊವೈಡೆಡ್ ಸ್ಟ್ರೆಚ್ ಸಿಗ್ಬೇಕು ಅಷ್ಟೇ, ಅದೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕ್ರೇಜಿ ಟ್ರಾಫಿಕ್ ಬೆಳಗ್ಗೆನೆ ನಕ್ಕನ್. ಆದರೂ ಕವಾಸಕಿದು ಇನ್ಲೈನ್ 4 ಸೌಂಡ್ ಗುರು. ಒನ್ ಆಫ್ ದ ಬೆಸ್ಟ್ ಸೌಂಡಿಂಗ್ ಬೈಕ್ಸ್ ಇನ್ ಮೈ ಬುಕ್ಸ್. ಬೇರೆ ಬೈಕ್ಸ್ ನೋಡಿದ್ದೀನಿ, S1000 ಡುಕಾಟಿ, ಬಟ್ ಕವಾಸಕಿ ಸೌಂಡ್ ಇದಲ್ಲ, ಕ್ರೇಜಿ ಸೌಂಡ್ ಬರೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೋಗ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಯಾಕೆ ಕವಾಸಕಿ ಬಗ್ಗೆ ಇಷ್ಟೊಂದು ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂತ. ಬೆಳಗ್ಗೆ ಹುಡುಗರು ವೇ ಪಡ್ಕೊಂಡು ಹೋಗ್ತಾ ಅವ್ರೆ. ಹೆವಿ ಶೋ ಮಾಡ್ತಾವನು ಎನ್ಎಸ್ ಅವನು, ಅದಕ್ಕೆ ಹಂಗೆ ಒಂದು ಕೊಟ್ಟೆ. ಯಪ್ಪ ಹೆಂಗಿದೆ ಗೊತ್ತಾ ಚಳಿ, ರೇಸ್ ಸೂಟ್ ಹಾಕೊಂಡ್ರು ಚಳಿ ಹೊಡಿತಾ ಇದೆ ಗುರು. ಏನ್ ಬೇಬಿ ನೀನು, ಎಲ್ಲ ಗಾಡಿಗೆ ಹಾಕ್ಸ್ಕೊಳ್ಳಿ ಮ್ಯಾಂಡೇಟ್ರಿ ಕಪ್ಪು ದಾರ ದೃಷ್ಟಿಗೆ. ಏನಂದೆ ಇನ್ನೊಂದ್ಸಲ ಹೇಳು. ಈ ಈಗಲ್ಗಳ ಬೆಳಗ್ಗೆನೆ ರೌಂಡ್ ಫುಲ್ ಮೀಲ್ ಜಾದ ಹೊಡೆದಿರ್ತಾರೆ ನಾಯಿಗಳು. ಯಾಕೆ ಹೇಳ್ತೀರೋ, ಯಾವ ಲೆವೆಲ್ ಫಾಗು ಅಂದ್ರೆ ರೋಡಲ್ಲಿ ಏನೋ ಕಾಣಿಸ್ತಾನೆ ಇಲ್ಲ ಗುರು. ಇಬ್ಬನೇ ಬಿದ್ದಿರೋದು ಹಂಗೆ ಸೌಂಡ್ ಅಲ್ಲ, ಆ ಫೀಲು, ಆ ಗಾಳಿದು ಒಂಥರ ಮಸ್ತಾಗಿರುತ್ತೆ. Chasing the ZX 10R winter edition in the winter.
ಎಷ್ಟು ಕ್ಲೋಸ್ ಇದೀನಿ ಅಂದ್ರೆ ಅಲ್ಟ್ರಾ ವೈಡ್ ಆಂಗಲ್ಸ್ ಅಲ್ಲಿ ಗೊತ್ತಾಗೋದೇ ಇಲ್ಲ. ಮೋಟೋ ಜಿ ಪಿ ರೇಂಜ್ ಕ್ಲೋಸ್ ಇದೀನಪ್ಪ. ಏನೋ ಕತೆ, ಒಳ್ಳೆ ಕತೆ. ಸೂಪರ್ ಆಗಿದೆ. ಟುಷ್ಟು ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು. ನಮ್ಮ ಗ್ರೂಪಲ್ಲಿ ಡಿಸಿಪ್ಲಿನ್ ಏನಂದ್ರೆ ನಾವು ಎಷ್ಟೇ ಫಾಸ್ಟ್ ಆಗಿ ಹೊಡೆದ್ರು ರಪ್ ಅಂತ ರೈಟಿಂದ ಓವರ್ಟೇಕ್ ಹೊಡಿಯೋದು ಈ ಥರ ಎಲ್ಲ ಟ್ರಾಫಿಕಲ್ಲೆಲ್ಲ ಮಾಡೋಕ್ಕೆ ಹೋಗಲ್ಲ, ಗೊತ್ತಾ? ತುಂಬ ಕಮ್ಮಿ. ಏನಂದೆ ಇನ್ನೊಂದ್ಸಲ ಹೇಳು. ತುಂಬ ಕಮ್ಮಿ ಓವರ್ಟೇಕ್ ಮಾಡೋದು ಆ್ಯಕ್ಚುಲಿ. ಹೇಳಿದ ತಕ್ಷಣ ಹಿಂಗೆ ಮಾಡ್ತಿರಲ್ರಪ್ಪ ಬಾಯ್ಸ್. ಇದು ಲೈನ್ ಆ್ಯಂಗಲ್ ಎಷ್ಟು 22 ಹೊಡೆದ್ನಾ? ನಾಟ್ ಬ್ಯಾಡ್. ಸ್ವಲ್ಪ ಗ್ರಿಪ್ ಒಂಚೂರು ಕಮ್ಮಿ ಆಯಿತು ಅಂತ ಅನಿಸ್ತು. ಎಷ್ಟು ಪೆಟ್ರೋಲ್ ಬಂಕ್ ಓಪನ್ ಆಗಿದೆ ಅಂದರೆ ಇಲ್ಲಿ ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ಇವತ್ತು ನಮ್ಮ ಗ್ರೂಪ್ ಆ್ಯನಿವರ್ಸರಿ ರೈಡ್ ಇತ್ತು. ಎಲ್ಲರೂ ಹೋಗೋಣ ಅಂತ ಸಂಡೇಗೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ನೋಡಿದ್ರೆ ಇಯರ್ ಎಂಡ್ ರೈಡು, ಸೊ ತುಂಬ ಗಾಡಿ ಮಿಸ್ ಆಗಿದೆ ಇವತ್ತು. ಕೆಲವೊಬ್ರು ಎಕ್ಸಾಮ್ಸ್ ಬರೆಯೋಕೆ ಹೋಗಿದ್ದಾರೆ, ಕೆಲವೊಬ್ರು ಬ್ಯುಸಿ ಇದ್ದಾರೆ ಪರ್ಸ್ನಲ್ ಲೈಫಲ್ಲಿ. ಇನ್ನೊಂದು ಸ್ವಲ್ಪ ಜನ ಕುಡಿಗಲ್ಲದ್ರಲ್ಲೋ ಬರ್ತೀನಿ ಅಂತ ಹೇಳಿದ್ರು. ನೋಡೋಣ. ಬಿಗ್ ಬೈಕ್ಸ್ ಐ ಥಿಂಕ್ 4 ಅಷ್ಟೇ. ಬೆಂಕಿ ಬರ್ತದೆ ನೋಡಿ ಅದ್ರ ಒಳಗಡೆ. ನೋಟಿಸ್ ಮಾಡಿದ್ರು ಇಲ್ವೋ? ನೋಡಿ, ಹೆಂಗಾರ ಸ್ಟಾಕ್ ಆಗಿ ಆಗ್ಬಿಡ್ತದೆ, ಅಲ್ಲಿ ಬೆಂಕಿ ಬರುತ್ತೆ. degree lean angle on a Busa is actually way too much. ಅಯ್ಯೋ ಆಂಟಿ, ಆ ಕಡೆ ಹೋಗಿ ಆಂಟಿ. ಏನಾಯ್ತು? ಹೋಗೋಣ, ಪರವಾಗಿಲ್ಲ. ಯಡಿಯೂರು ಇನ್ನೂ ಮುಂದೆ ತಾನೆ. ಏನು ನಿಲ್ಸಿದ್ದು? ಅವನಿಗೆ ಇದೆ ಈ ಇನ್ನೊಂದು ಜಂಕ್ಷನ್ ಇದೆ, ಈ ಜಂಕ್ಷನ್ ಬರ್ತಾನೆ, ಅಲ್ಲಿ ಬರ್ತಾನೆ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಡೈರೆಕ್ಟ್ ಕಾಮತ್ಗೆ ಬಾ. ನೀವು ಮುಂದೆ ರೀ, ನಿಲ್ಲಿಸ್ತೀನಿ ನಾನು ಕ್ರಾಸ್ ಮಾಡಲ್ಲ. ಸೊ ಇನ್ನೊಂದು ನಮ್ಮ ಸ್ವಂತ ಅವ್ರು ಬರ್ತಾರೆ, ನಮ್ಮ ಸದಸ್ಯರವರು ಗ್ರೂಪ್ಗೆ ತೋರಿಸ್ತೀನಿ. ತರದವರಿಂದಾನೆ ಈಡಿಯಟ್. ಅಯ್ಯೋ ಏನ್ರ ನೀವು ಸಾವೇ ತೋರಿಸ್ಬಿಡ್ತೀರ ಒಂದು ಸೆಕೆಂಡು. ಮಾಡಿ ಇಲ್ಲೇ ಹೋಗ್ತಾವನೆ. ಬಾಯ್ಸ್ ಅವರೇ ನಮ್ಮ ಅಧ್ಯಕ್ಷರು ಸಂತು ಗೌಡ್ರು. ಅವನ್ನ ಇದೋಡಿಸಿದ ಆಕ್ಚುಲಿ ಡೆಟೋನಾ ಅಲ್ಲ, ಟ್ರಾಂಪ್ 615. ನಾನು ಹೆಲ್ಮೆಟ್ ನೋಡಿ ಶೂ ನೋಡಿನೇ ಕಂಡಿಡ್ಬಿಟ್ಟೆ ಕ್ಲೀನ್ ಆಗಿ.
ಒಂದಂತೂ 100% ನಾನು ಹೇಳ್ತೀನಿ, ನಕ್ಕದ ಬೂಸ ಮುಂದೆ ಯಾವ ಶಾ ಗಾಡಿಗಳು ಇಲ್ಲ. ರೀಸನ್ ವೈ ಇಟ್ ಇಸ್ ಕಾಲ್ಡ್ ಪಾಪ ಸೂಪರ್ ಬೈಕ್ಸ್ ಇಸ್ ಫಾರ್ ಅ ವೆರಿ ಸ್ಪೆಸಿಫಿಕ್ ರೀಸನ್. ಸ್ಟಾಕ್ ಬೂಸ, ಫುಲ್ ಸಿಸ್ಟಮ್, ಏನು ಮಾಡಿಲ್ಲ ಗಾಡಿಗೆ ನಾನು. ಬರೀ ಸ್ಟಾಕಲ್ಲಿ ಓಡಿಸ್ತಾ ಇದ್ದೀನಿ ಗಾಡಿ. ಫುಲ್ ಸಿಸ್ಟಮ್ ಹಾಕೋರು ಏನು ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ, ಫ್ರೀ ಫ್ಲೋ ಆಗುತ್ತೆ. ಸ್ಟಾಕ್ ಎಕ್ಸಾಸ್ಟ್ ಅಲ್ಲಿ ಏನು ಕಮ್ಮಿ ಇಲ್ಲ, ಬಟ್ ಅದರಲ್ಲಿ ಸೌಂಡ್ ಅಲ್ಲಿ ಫೀಲಿಂಗ್ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ, ಬಿಕಾಸ್ ಸ್ಮೂತ್ ಆಗಿ ರನ್ ಆಗ್ಬಿಡೋದು. ಬಟ್ ಅದರಲ್ಲೂ ನನಗೆ ತುಂಬಾ ಭಯ ಆಗ್ತಾ ಇತ್ತು. ಈ ಗಾಡಿಲಿ ಆಟ ಆಡೋಕೆ ಕಲ್ತವ್ರು ಯಾವ ಗಾಡಿ ಬೇಕಾದ್ರೂ ಹೊಡಿಬೋದು. ನೋಡೋಣ, ಬೆಂಕಿ ಪಡಪ್ ಅಂತ ಹೊಡಿತು. ಸ್ಪೆಸಿಫಿಕಲಿ ಈ ಗಾಡಿನಲ್ಲಿ ಮಿಡ್ ರೇಂಜ್ ತುಂಬಾ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ. ಬಟ್ ಒನ್ ಆಫ್ ದ ರೀಸನ್ಸ್ ಅಬೌಟ್ ದಿಸ್ Gen 3 ಸ್ಪೆಸಿಫಿಕಲಿ ನಮ್ಮ ಟೈಮಲ್ಲಿ ತಗೊಂಡವರು 2021 ಆನಿವರ್ಸರಿ ಎಡಿಷನ್ ಅವ್ರಿಗೆ ದ ಬೆಸ್ಟ್ ಥಿಂಗ್ ಏನಂದ್ರೆ ಇದ್ರಲ್ಲಿ ಬರೋ ಸ್ಟಾಕ್, ಇದ್ರಲ್ಲಿ ಬರೋ ಮ್ಯಾಪ್ಸ್ ಬಂದ್ಬಿಟ್ಟು ಹೆವಿ ಮಿಡ್ ರೇಂಜ್ ಹೆವಿ ಮಾಡಿದ್ದಾರೆ. 2026 ಬೂಸಾದಲ್ಲಿ ರೀಸೆಂಟ್ ಅಪ್ಡೇಟ್ಸ್ ಏನು ಮಾಡಿದ್ರೆ ಗಾನ್ ಬ್ಯಾಕ್ ಟು ದ ಸೇಮ್ ಓಲ್ಡ್ ಟಾರ್ಕರ್, ಬಿಕಾಸ್ ಇದರಲ್ಲಿ ಸ್ವಲ್ಪ ಲೋ ಅಂಡ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ಸೊ ವಿಚ್ ಮೀನ್ಸ್ ಮೋರ್ ಆರ್ ಲೆಸ್ Gen 2 and the recent Busa will have a same stock map, maybe with some differences. ನನಗನ್ಸೋ ಪ್ರಕಾರ as per what I've read online. And a torque ಕೂಡ ಹಾರ್ಸ್ ಪವರ್ ಕರ್ವ್ ಎಲ್ಲ ಕ್ಲೀನಾಗಿ ಚೆಕ್ ಮಾಡಿದೆ ನಾನು. ಸೊ ದಟ್ ಮೇಕ್ಸ್ ದಿಸ್ ಬೈಕ್ ಅ ವೆರಿ 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 ಯೂನಿಕ್ ಒನ್. ವಾಟ್ ಆರ್ ದ ನಂಬರ್, ಒಂದು 700-800 ಬೈಕ್ಸ್ ಏನು ಬಂದಿದೆಯೋ ಅದೆಲ್ಲ ಫುಲ್ಲು ಕಮ್ಮಿ ಲೆಕ್ಕನೇ ಆಯ್ತು ಇವಾಗ. ಸೊ ಅದೊಂದು ಬೆಸ್ಟ್ ಪಾರ್ಟು. ರೇರ್ಗೆ ರೇರ್ ಆಗಿದೆ. ಇದನ್ನ ಟ್ಯೂನ್ ಮಾಡಿಸೋರ್ ಕೈಲಿ ಮಾಡಿಸ್ತೀನಿ. 6 ಡೇಸ್ ನೋಡಿದ್ದೀರಾ ನೀವು, ಯಾರ ಕೈಲಿ ಟ್ಯೂನ್ ಮಾಡಿಸಿದ್ದೀನಿ ಗಾಡಿ ನಾನು ಅಂತ. ಎಲ್ಲ ಇವಾಗ ಯೂಟ್ಯೂಬಲ್ಲೆಲ್ಲ ಮಾಡ್ತಾರೆ, ನೋಡ್ರಿ ಹೆಂಗ್ ತಗೊಳತ್ತೆ ಲೀನು ಗಾಡಿ. ಯಾವನ್ ಹೇಳ್ತಾನೆ ಇದನ್ನ ಸೂಪರ್ ಬೈಕು ಅಂತ, ಸೂಪರ್ ಹೈಪರ್ ಸ್ಪೋರ್ಟು ಅಂತ. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಮ್ಯಾಪ್ಸ್ ಮೇಕ್ಸ್ ಇಟ್ ವೆರಿ ಯೂನಿಕ್ ಫಾರ್ ದಿಸ್ ಲಿಮಿಟೆಡ್ ಬೈಕ್ಸ್. ಸೊ ನನಗೆ ಗೊತ್ತಿರೋಂಗೆ ಲೋ ಅಂಡ್ ಟಾರ್ಕ್ ಅದು ಇದು ಅಂತ ಜಾಪನೀಸ್ ಅವ್ರು ಇದು ಮಾಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಹೌ ಜಾಪನೀಸ್ ಥಿಂಕ್ ಇಸ್ ದೇ ಡೋಂಟ್ ಗೋ ಬ್ಯಾಕ್ ಅಂಡ್ ಚೇಂಜ್ ಥಿಂಗ್ಸ್. ಸ್ಟಾಕ್ ಟೆನರ್ ಮಚ್ಚಿ, ನೀನ್ ಹೆಲ್ಮೆಟ್ ಶೂ ನೋಡೇ ಗೊತ್ತಾಗೋಯ್ತು ನನಗೆ. ಹೋದ್ರು ನೋಡ್ರಿ, ಐ ಮಿಸ್ ಟೆನ್ನರ್ ಅಭಿ. ಆಕ್ಚುಲಿ ಹೊಸ ಟೆನ್ನರ್ ನೋಡೋಕೆ ಚೆನ್ನಾಗಿದೆ. ನನಗೆ ಇದಕ್ಕಿಂತ ಇವಾಗ ಲೇಟೆಸ್ಟ್ ಬಂತಲ್ಲ Gen 3 ಲೇಟೆಸ್ಟ್ ಜನರೇಷನ್, ಸಾರಿ ಫೇಸ್ ಲಿಫ್ಟ್, ಅದು ನಂಗೆ ಸಖತ್ ಪರ್ಸ್ನಲಿ ಇಷ್ಟ ಆಯಿತು. ಬಿಕಾಸ್ ಇಟ್ ರಿಮೈಂಡ್ಸ್ ಮಿ ಆಫ್ 6R ಥರನೇ ಕಾಣುತ್ತದು. ಕಲರ್ ಸ್ವಲ್ಪ ಡಿಫ್ರೆಂಟು, ಬಟ್ ಅದರಲ್ಲಿ RR ಮಾತ್ರ ಸಖತ್ತಾಗಿತ್ತು ಗಾಡಿ ಕಲರ್. ಸ್ವಲ್ಪ ಟೈಲ್ ಸ್ವಿಚ್ ಆಗುತ್ತೆ, ಶಾರ್ಪಾಗಿ ಟರ್ನ್ ಆಗಲ್ಲ ಗಾಡಿ ಇದು 6R ಥರ. ಬಟ್ ಇಟ್ಸ್ ಆ್ಯಕ್ಚುಲಿ ಮಾಸ್ಟರ್ ಆಫ್ ನನ್ ಬಟ್ ಜಾಕ್ ಆಫ್ ಆಲ್ ಟ್ರೈಡ್ಸ್. ಜಸ್ಟ್ ಮಿಸ್ಸು. ಅಂಟಮ್ಮ ಸೂಪರ್ ಡ್ರೈವಿಂಗ್ ಮೇಡಮ್, ಲೇಡಿ ಮೇಡಮ್, ಹೊಗೆ ಹಾಕ್ಸಿರೋನು ಅನ್ನೋ ಅದೇ ರಿಫ್ಲೆಕ್ಸಸ್. ಹೋಗಿ ನಿಲ್ಸೋಣ, ರೆಕಾರ್ಡ್ ಮಾಡ್ಕೊಳಕ್ಕಾಗತ್ತೆ. There comes his Alexander. Turner. Yeah. ಅಣ್ಣ ಬೈಕ್ ಕಡೆ. So, anniversary ride. ಅತ್ತೆ ಮನೆಯಿಂದ ಫಸ್ಟ್ ಟೈಮ್ ಇಲ್ಲ ಗಾಡಿ ತಂದಿದ್ದೀವಾ
ಸೊ ಇದು ನಮ್ಮ ಲೈನ್ ಅಪ್ ಇವತ್ತು ತೋರಿಸ್ತೀನಿ. ನಾವು ಒಪ್ಪಗಲ್ ಬಂದಿರೋದು ಇದು GT. ಇವ್ರು ನಮ್ಮ ಗ್ರೂಪ್ ಅಧ್ಯಕ್ಷ, ಇವರು ಸಂತು ಗೌಡ್ರು ಅಂತ. ಇದು ಬೆಂಕಿ ಬರುತ್ತೆ ಏನಂತ ನನಗೂ ಗೊತ್ತಿಲ್ಲ, ಎಲ್ಲಿಂದ ಬರ್ತಾ ಇದೆ ಬೆಂಕಿ ತೋರಿಸಿ, ನಿಮ್ಮ ಓಲಿಂದ ಬೆಂಕಿ ತೋರಿಸಿ. ಏನೇನೋ ಮಾಡಿಸ್ಬಿಟ್ಟು ಅವ್ರ ಗಾಡಿಗೆ ಇದಕ್ಕೆ. ಅದು ವಿಡಿಯೋದಲ್ಲಿ ನೋಡಿರ್ತೀರಾ, ಇದು ನನ್ನ ಗಾಡಿ ಆಬ್ವಿಯಸ್ಲಿ. ಇದು ಟ್ಯೂನ್ ಆಗಿರೋದು, ಇದು CVR ಬ್ಲೇಡ್. ಸೊ ಇದು ಲೈನಪ್ಪು. ಇವಾಗ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಆಮೇಲೆ ಸೆಕೆಂಡ್ ಇನ್ನಿಂಗ್ ಶುರು ಮಾಡೋಣ.